ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಈಗ ಕಿಲ್ಲಿಂಗ್ ಸ್ಟಾರ್ಗೆ ಮತ್ತೆ ಬೆನ್ನು ನೋವಂತೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ನ ಕಳ್ಳಾಟ ಮತ್ತೆ ಶುರುವಾಗಿದೆ. ಬೆನ್ನು ನೋವು ಅಂತ ಹೊಸ ವರಸೆ ತೆಗೆದ ಆರೋಪಿ ದರ್ಶನ್. ಹಾಸಿಗೆ ದಿಂಬಿಗೆ ಬೇಡಿಕೆ ಬಳಿಕ ಈಗ ಬೆನ್ನು ನೋವಿನ ವರಸೆ ಶುರುವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಕಿಲ್ಲಿಂಗ್ ಸ್ಟಾರ್ ಮತ್ತೆ ಕಳ್ಳಾಟ ಶುರು. ಕಳೆದ ಬಾರಿ ಬೆನ್ನು ನೋವಿನ ಚಿಕಿತ್ಸೆಗೆ ಅಂತ ಬೇಲ್ ಪಡೆದಿದ್ದ ದರ್ಶನ್ ಸರ್ಜರಿ ಮಾಡಿಸಬೇಕು, ಸರ್ಜರಿ ಮಾಡಿಸದೆ ಹೋದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡತ್ತೆ ಅಂತ ಬೇಲನ್ನ ಪಡೆದಿದ್ದಂತಹ ದರ್ಶನ್ ಈಗ ಮತ್ತೆ ಅದೇ ನಾಟಕವನ್ನ ಶುರು ಮಾಡ್ಕೊಂಡಿರೋದ. ಸರ್ಜರಿ ಮಾಡಿಸಬೇಕು ಅಂತ ಕಳೆದ ಬಾರಿ ನಾಟಕ ಆಡಿ ಬೇಲ್ ಪಡೆದಿದ್ದಂತಹ ದರ್ಶನ್ ಅದಾದ ನಂತರ ಸರ್ಜರಿ ಮಾಡಿಸ್ಕೊಳ್ಳೇ ಇಲ್ಲ. ಸಿನಿಮಾ ಕಾರಣಕ್ಕೆ ಸರ್ಜರಿ ಮಾಡಿಸ್ದೇನೆ ಕಳ್ಳಾಟ ಆಡಿದಂತಹ ದರ್ಶನ್ ಈಗ ಮತ್ತೆ ಬೆನ್ನು ನೋವು ಅಂತ ವರಸೆ ಶುರು ಮಾಡಿರೋದು. ಜೈಲಿಗೆ ಹೋದ 2 ತಿಂಗಳ ಬಳಿಕ ಬೆನ್ನು ನೋವಿನ ಚಿಕಿತ್ಸೆಗೆ ಮನವಿ ಮಾಡಿದ್ದಾರಂತೆ. 4 ದಿನಗಳ ಹಿಂದೆ ಜೈಲಧಿಕಾರಿಗೆ ದರ್ಶನ್ ಮನವಿ ಮಾಡಿರೋದು. ಕೊಲೆ ಆರೋಪಿ ದರ್ಶನ್ಗೆ ಪ್ರತಿನಿತ್ಯವೂ ಜೈಲಿನ ವೈದ್ಯರಿಂದಲೇ ಟ್ರೀಟ್ಮೆಂಟ್ ಆಗ್ತಾ ಇದೆಯಂತೆ. ಜೈಲಿನ ವೈದ್ಯರಿಂದಲೇ ದರ್ಶನ್ಗೆ ಬೆನ್ನು ನೋವಿನ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಪ್ರತಿನಿತ್ಯ ದರ್ಶನ್ ಹೆಲ್ತ್ ರಿಪೋರ್ಟ್ ಅನ್ನ ಜೈಲಧಿಕಾರಿಗಳು ಪಡಿತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಮತ್ತೆ ಬೆನ್ನು ನೋವಿನ ವರಸೆ ತೆಗೆದಿರೋದ ದರ್ಶನ್. ಕಳೆದ ಬಾರಿಯೂ ಕೂಡ ನಾವು ಗಮನಿಸಿದ್ವಿ, ಬೆನ್ನು ಅಂತ ಬೇಲ್ ಪಡೆದ್ರು. ಬೇಲ್ ಆದ ನಂತರ ಯಾವುದೇ ರೀತಿಯ ಸರ್ಜರಿ ಆಗ್ಲಿಲ್ಲ. ಈಗ 2ನೇ ಬಾರಿಗೆ ಜೈಲು ಹೋಗಿದ್ದಾರೆ, ಹೌದು. ಮತ್ತೆ 2 ತಿಂಗಳ ನಂತರ ಬೆನ್ನು ನೋವು. ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಜಾಮೀನನ್ನ ಪಡೆಯುವಂತಹ ಸಂದರ್ಭದಲ್ಲಿ ಈ ಬೆನ್ನು ನೋವಿನ ಕಾರಣವನ್ನ ಪ್ರಮುಖವಾಗಿ ಅವರು ನ್ಯಾಯಾಲಯದಲ್ಲಿ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ಬೇಲ್ಗೆ ಅರ್ಜಿ ಹಾಕದಂತಹ ಸಂದರ್ಭದಲ್ಲಿ ಬೆನ್ನು ನೋವಿದೆ, ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಕಾರಣವನ್ನ ಮುಂದಿಟ್ಟು ಬೇಲನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಬೇಲನ್ನ ಪಡೆದುಕೊಂಡ ಮೇಲೆ ಯಾವುದೇ ರೀತಿಯಾದಂತಹ ಸರ್ಜರಿಗೆ ಒಳಗಾಗಿಲ್ಲ ದರ್ಶನ್ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗಾಗಲೇ ಇರುವಂತದ್ದು. ಅದಾದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಯಾವಾಗ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಇದೀಗ ಆ ಬೇಲ್ ಕ್ಯಾನ್ಸಲ್ ಆದ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಇದೀಗ 2 ತಿಂಗಳಾಗಿದೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ. 2 ತಿಂಗಳ ಬಳಿಕ ಇದೀಗ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡಿದೆ ಎನ್ನುವಂತ ಒಂದು ವಿಚಾರವನ್ನ ಜೈಲಿನ ಸಿಬ್ಬಂದಿಗಳ ಜೊತೆಗೆ ನಟ ದರ್ಶನ್ ಹಂಚಿಕೊಂಡಿರುವಂತದ್ದು. ಈಗಾಗಲೇ ಈ ಹಿಂದೆಯೂ ಕೂಡ ಶೂಟಿಂಗ್ ಸೆಟ್ಗಳಲ್ಲಾಗಿರ್ಬೋದು, ಹಾಗೆ ಅವರ ಆಪ್ತರಾಗಿರ್ಬೋದು, ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಹೇಳಿ, ಜೊತೆಗೆ ಕೆಲವೊಂದು ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಬೆನ್ನು ನೋವಿನ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಕಾಣಿಸಿಕೊಳ್ಳುವಂತಹ ಕೆಲಸವನ್ನು ನಟ ದರ್ಶನ್ ಮಾಡಿದ್ರು. ಆದ್ರೆ ಇದೀಗ ಅಧಿಕೃತವಾಗಿ ದರ್ಶನ್ ಜೈಲಿನ ಒಳಗಡೆ ಬೆನ್ನು ನೋವಿನ ಸಮಸ್ಯೆಯನ್ನ ಜೈಲಾಧಿಕಾರಿಗಳ ಬಳಿಗೆ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಚಿಕಿತ್ಸೆ ಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಈ ಮನವಿಯನ್ನ ನಟ ದರ್ಶನ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಜೈಲಾಧಿಕಾರಿಗಳು ಕೂಡ ಅವರಿಗೆ ಜೈಲಿನ ವೈದ್ಯರ ಮುಖಾಂತರವಾಗಿ ಚಿಕಿತ್ಸೆಯನ್ನ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಏನಾದ್ರೂ ಬೇಲ್ಗೆ ಅರ್ಜಿಯನ್ನ ಹಾಕುವಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡ್ತಾರ ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕವಾಗಿರುವಂತದ್ದು ಈ ವಿಚಾರದಲ್ಲಿ. ಏನಕ್ಕಂತ ಹೇಳಿದ್ರೆ, ಕಳೆದ ಬಾರಿ ಬೇಲನ್ನ ಪಡೆದುಕೊಳ್ಳುವಂತಹ ವೇಳೆಯಲ್ಲಿ ಅವರು ಈ ಬೆನ್ನು ನೋವಿನ ಸಮಸ್ಯೆಯನ್ನ ಪ್ರಮುಖವಾಗಿ ನ್ಯಾಯಾಲಯದ ಗಮನಕ್ಕೆ ತರುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ರು ಅವರ ವಕೀಲರ ಮುಖಾಂತರವಾಗಿ. ಸದ್ಯ ಈಗ ಮತ್ತೆ 2 ತಿಂಗಳ ನಂತರ 2ನೇ ಬಾರಿಗೆ ಜೈಲಿಗೆ ಹೋದ 2 ತಿಂಗಳ ನಂತರವಾಗಿ ಬೆನ್ನು ನೋವು ಕಾಣಿಸಿಕೊಂಡಿದೆ ಅಂತ ಹೇಳಿ ಜೈಲಾಧಿಕಾರಿಗಳ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.